ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ಹುಟ್ಟೂರಿನಲ್ಲಿ ನಾವಿದ್ದೇವೆ. ಅವರು ಬಾಲ್ಯದಲ್ಲಿ ಅವರ ಹುಟ್ಟಿದಂಥ ಮನೆ ಕೂಡ ಇದೇ ಆಗಿರ್ತಕ್ಕಂಥದ್ದು. ಚನ್ನಪಟ್ಟಣ ತಾಲೂಕಿನ ದಸಾವರ ಗ್ರಾಮದಲ್ಲಿರ್ತಕ್ಕಂಥ ಇದೇ ಮನೆಯಲ್ಲಿ ಸುಮಾರು 10-12 ವರ್ಷಗಳ ಕಾಲ ಬಿ ಸರೋಜಾದೇವಿಯವರು ಬಾಲ್ಯವನ್ನು ಕೂಡ ಕಳೆದಿದ್ದು. ಇದೇ ಮನೆಯಲ್ಲಿದ್ದಂಥ ಬಿ ಸರೋಜಾದೇವಿಯವರು ತಮ್ಮ ಬಾಲ್ಯದ ದಿನಗಳನ್ನು ಕಳೆದಂಥ ಈ ಮನೆ ಇವತ್ತು ಬಿ ಸರೋಜಾದೇವಿಯವರು ಇಲ್ಲದ ಹಿನ್ನೆಲೆಯಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಅವರ ಮನೆ ಈಗಾಗಲೇ ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು. ಅವರು ಮೊದಲಿಗೆ ಏನು ನೀವು ನೋಡ್ಬೋದು ದೂರದಲ್ಲೂ ಕೂಡ ಅವರ ಮನೆಯಲ್ಲಿ ಅವರ ತಂದೆ ತಾಯಿಯ ಭಾವಚಿತ್ರಗಳು ಕೂಡ ಇರ್ತಕ್ಕಂಥದ್ದು. ತಂದೆ ಭೈರಪ್ಪ ಮತ್ತು ತಾಯಿ ರುದ್ರಮ್ಮ ಅವರ ಫೋಟೋಗಳು ಕೂಡ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಮನೆಯ ಸಂಪೂರ್ಣ ನಿರ್ವಹಣೆಯನ್ನು ಹೊರತಿರ್ತಕ್ಕಂಥ ಏನು ಮಂಗಳಮ್ಮ ಅಂತೇಳಿ ಇದೇ ಊರಿನವರು, ದಸಾವರ ಗ್ರಾಮದವರು, ಅವರು ನಮ್ಮ ಜೊತೆನಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸ್ತೇನೆ. ಅಮ್ಮ, ಇವತ್ತು ಏನು ಈ ಮನೆಯ ಒಡತಿ ಬಿ ಸರೋಜಾದೇವಿಯವರು ಈ ದೇಶ ಕಂಡಂಥ ಅತ್ಯದ್ಭುತ ಕಲಾವಿದರು. ಈ ಮನೆಗೆ ಯಾವ ಸಂದರ್ಭಗಳಲ್ಲಿ ಬರ್ತಾಯಿದ್ರು ಮತ್ತು ಅವರ ನಿಮ್ಮ ಒಡನಾಟ ಹೇಗಿತ್ತು? ಅವರು 3 ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಬರ್ತಿದ್ರು. ಬಂದು ಅವ್ರ ತಾಯಿ ಸಮಾಧಿ ಹತ್ರ ಪೂಜೆ ಮಾಡೋಕ್ಕೆ ಬರೋರು. ಯಾವಾಗಾರು ಒಂದೊಂದ್ಸಲ ಫ್ರೀಯಾಗಿದ್ದಾಗ ಒಂದೊಂದ್ಸಲ ಬಂದು ಹೋಯ್ತಿದ್ರು. ಬಂದು 2 ದಿನ ಇರೋರು, ಇಲ್ಲಾಂದ್ರೆ ಬಂದು ಸಂಜೆವರೆಗೂ ಇದ್ದು ಒಂದೊಂದ್ಸಲ ಹೋಗೋರು. ಇಲ್ಲಿ ತೋಟ ಮನೆ ಎಲ್ಲ ಇದೆಯಲ್ಲ ಬಂದು ನೋಡ್ಕೊಂಡು. ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ಹುಟ್ಟೂರಿಗೆ ಆಗಿಂದ ಹಾಗೆ ಬರ್ತಾಯಿದ್ರು. ಅವರು ಬಂದಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ಜೊತೆ ಒಡನಾಟ ಹೇಗಿತ್ತು ಅವ್ರದ್ದು? ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋರು. ಎಲ್ಲ ಒಂದು ದೇವಸ್ಥಾನಕ್ಕೆ ಆಗಲಿ ಒಂದು ಸ್ಕೂಲ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡವ್ರೆ. ಚೆನ್ನಾಗಿ ನೋಡ್ಕೋರು, ಎಲ್ಲರನ್ನೂ ಮಾತಾಡ್ಸೋರು. ಎಲ್ಲರನ್ನೂ ಚೆನ್ನಾಗಿ ನೋಡ್ತಿದ್ರು, ಚೆನ್ನಾಗಿರ್ತಿದ್ರು. ಮನೆಯಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋರು. ಎಲ್ಲ ಕೆಲಸದವರು ಮನೆಯವರು ಎಲ್ಲ ಬರೋರು. ಜೊತೆಲಿ ಅಲ್ಲೇ ಅಡುಗೆಯವರು, ನಾವು ಇಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದೋ. ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ರು, ಎಲ್ಲರ ಜೊತೆನೂ ಚೆನ್ನಾಗಿರ್ತಿದ್ರು. ಸರೋಜಾದೇವಿಯವರು ಅಂತ ಹೇಳಿದ್ರೆ ಏನೋ ಸಾಕಷ್ಟು ಒಂದು ಹೈಫೈ ಅನ್ನೋ ಮಾತುಗಳು ಕೂಡ ಇತ್ತು. ಆದರೆ ಹುಟ್ಟೂರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಹಳ್ಳಿ ಶೈಲಿಯ ಆಹಾರನ ಸೇವನೆ ಇಷ್ಟಪಡ್ತಿದ್ರೆ ಹೇಗೆ? ಅವ್ರಿಗೆ ಇಷ್ಟವಾದಂಥ ಆಹಾರ ಯಾವುದಿರ್ಬೋದು, ಏನೆಲ್ಲ ಮಾಡ್ತಿದ್ರಿ? ಸರ್, ಊಟ ಅಂದರೆ ಎಲ್ಲನೂ ತಿಂತಿದ್ರು. ಅಲ್ಲಿ ಬಿರಿಯಾನಿ ಆದರೂ ಮಾಡಿಸ್ಕೊಬತ್ತಿದ್ರು, ಎಲ್ಲ ತಿಂತಿದ್ರು. ಇಲ್ಲಿ ಬಂದರೆ ನುಗ್ಗೆ ಸೊಪ್ಪು, ಉಪ್ಸಾರು, ಮುದ್ದೆ ಎಲ್ಲ ಕೇಳ್ತಿದ್ರು, ಮಾಡಿಕೊಡ್ತಿದ್ದೆ. ಒಟ್ಟಾರೆ ಏನು ಇವತ್ತು ಸರೋಜಾದೇವಿಯವರು ನಮ್ಮೊಡನಿಲ್ಲ. ಅವರ ಅಂತಿಮ ವಿಧಿವಿಧಾನದಕ್ಕೂ ಕೂಡ ಕ್ಷಣಗಣನೆ ಆರಂಭ ಆಗ್ತಾಯಿದೆ. ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಸರ್, ಏನು ಹೇಳಲಿ, ಬೇಜಾರಾಯ್ತದೆ. ಅಂತೆ ಒಳ್ಳೆ ಕಲಾವಿದರು ಕಳ್ಕೊಂಡಿದ್ದೀವಲ್ಲ, ಬೇಜಾರಾಯ್ತದೆ ಅಷ್ಟೇ. ಕೆಲಸದವ್ರ ಥರ ಏನು ನೋಡ್ತಿರ್ಲಿಲ್ಲ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋರು. ಮನೆಯವ್ರ ಥರ ಕರ್ತಿದ್ರು, ಚೆನ್ನಾಗಿ ಮಾತಾಡ್ಸೋರು. ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಎಲ್ಲ ಮಾತಾಡಿಸಿ ಕಷ್ಟ ಸುಖ ಎಲ್ಲ ಕೇಳೋರು. ಎಲ್ಲಾದರೂ ಏನು ಭೇದ ಭಾವ ಮಾಡ್ತಿರ್ಲಿಲ್ಲ. ಅವರ ಜೊತೆನಲ್ಲಿದ್ದಂಥ ಆ ಒಂದು ಮರೆಯಲಾಗದಂಥ ಒಂದು ಕ್ಷಣ ಅಂತ ಹೇಳಿದ್ರೆ, ಅಥವಾ ಆ ಮಾತು ಏನಾದರೂ ಒಂದು ಹಿತವಚನ ಹೇಳುವಂಥದ್ದು, ಒಂದು ಆಶೀರ್ವದಿಸಿದ್ದು, ಈ ಥರದ್ದು ಏನಿರ್ಬೋದು ಅಂತ? ಏನಿಲ್ಲ ಸರ್, ಎಲ್ಲ ವಿಚಾರಿಸ್ಕೊ ಹೋಗ್ತಿದ್ರು. ಬಂದು ಊರ ಬಗ್ಗೆ, ನಮ್ಮ ಬಗ್ಗೆ, ಮನೆ ಬಗ್ಗೆ ಎಲ್ಲ ವಿಚಾರಿಸ್ಕೊ ಹೋಗೋರು. ಅಂತಿಮವಾಗಿ ಅವರು ಊರಿಗೆ ಅಥವಾ ಈ ಮನೆಗೆ ಬಂದಿದ್ದು ಯಾವಾಗಿರ್ಬೋದು? ಆ ಸಂದರ್ಭದಲ್ಲಿ ಹೇಗಿದ್ರು ಅಂತ? 6 ತಿಂಗಳಾಯ್ತು ಸರ್ ಬಂದು. ಚೆನ್ನಾಗಿದ್ರು. ಬಂದು ಸಂಜೆವರೆಗೂ ಇದ್ದು ಕಾಲ ಕಳೆದು ಮಾತಾಡೆಲ್ಲ ಹೋದರು. ಮತ್ತೆ 6 ತಿಂಗಳಿಂದ ಬರಲಿಲ್ಲ ಇಲ್ಲಿ. ಸೊ ಇದಿಷ್ಟು ಏನೋ ಅವರ ಮನೆ ಕೆಲಸದವರಾಗಿರ್ತಕ್ಕಂಥ ಮಂಗಳಮ್ಮ ಅವರ ಮಾತಾಗಿರ್ತಕ್ಕಂಥದ್ದು. ಕಳೆದ 6 ತಿಂಗಳಿಂದ ಅಷ್ಟೇ ಸರೋಜಾದೇವಿಯವರು ಬಂದು ಹೋಗಿದ್ರು. ನಮ್ಮನ್ನು ಯಾವತ್ತೂ ಕೂಡ ಕೆಲಸದವರು ಅಂತೇಳಿ ಭಾವಿಸಿರಲಿಲ್ಲ. ತಮ್ಮ ಕುಟುಂಬದ ಸದಸ್ಯರಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ಸ್ಪಂದಿಸಿದ್ರು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ದಸಾವರ.